ಮಾನ್ಯ ಸಚಿವರು ಪಿರಿಯಾಪಟ್ಟಣದ ಶಾಸಕರಾಗಿರುವಂತಹ ವೆಂಕಟೇಶಣ್ಣ ಅವರು ನನಗೆ ಟಿಕೆಟ್ ತಪ್ಪಿಸಿದ್ದು ಎಚ್ ಡಿ ದೇವೇಗೌಡರು ಅಂತೇಳಿ ಹೇಳಿ ನನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಅವರ ಹೇಳಿಕೆಯನ್ನು ನೋಡಿದಾಗ ಮೊದಲನೇದಾಗಿ ಪಿರಿಯಾಪಟ್ಟಣ ವೆಂಕಟೇಶಣ್ಣನ ಬಗ್ಗೆ ನನಗಿದ್ದಂಥ ಗೌರವನೂ ಹೊರಟೋಯ್ತು. ಯಾಕೆಂತಂದರೆ ಅವರನ್ನು ಪಿರಿಯಾಪಟ್ಟಣದಿಂದ ಶಾಸಕರನ್ನಾಗಿ ಮಾಡಿ 1996ರಲ್ಲಿ ಅವ್ರನ್ನ ಸಚಿವರನ್ನಾಗಿ ಮಾಡಿ ಇವತ್ತು ಅವ್ರು ಬೆಳೀಲಿಕ್ಕೆ ವೇದಿಕೆಯನ್ನು ಕೊಟ್ಟಂಥವ್ರು, ಅವಕಾಶ ಮಾಡಿದವರು, ಕೈ ಹಿಡಿದು ಬೆಳೆಸಿದಂಥವರು ಎಚ್ ಡಿ ದೇವೇಗೌಡರು. ಅಂತಹ ದೇವೇಗೌಡರನ್ನ ಬಗ್ಗೆ ಈ ರೀತಿ ಇಲ್ಲ ಸಲ್ಲದ ಮಾತುಗಳನ್ನ ಆಡೋದಕ್ಕೆ ಅವ್ರು ಯಾವ ರೀತಿ ಮನಸ್ಸು ಬಂತು? ಅನ್ನ ತಿನ್ನೋ ಬಾಯಲ್ಲಿ ತನ್ನನ್ನು ಕೈ ಹಿಡಿದು ಬೆಳೆಸಿದಂಥ ವ್ಯಕ್ತಿ ಬಗ್ಗೆನೇ ಅಬದ್ಧದ ಮಾತನಾಡ್ತಾರೆ ಅಂತಂದರೆ ಪಿರಿಯಾಪಟ್ಟಣದ ವೆಂಕಟೇಶಣ್ಣ ನಾಚಿಕೆ ಪಟ್ಕೊಳ್ಬೇಕು. ಎಚ್ ಡಿ ದೇವೇಗೌಡರಿಗೆ ಬೆಳೆಸಿ ಗೊತ್ತೇ ಹೊರತು ಬೀಳಿಸಿ ಅವ್ರಿಗೆ ಗೊತ್ತಿಲ್ಲ. ನಾನು ದೇವೇಗೌಡರ ಮನೆಗೆ ಹೋಗಿ ನಿಖಿಲ್ ಅವರಿದ್ರ ಜೊತೆಗೆ ನಾನು ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಅವ್ರನ್ನ ಕೇಳಲಿಕ್ಕೆ ಅಂತ ಹೋದಾಗ ಇನ್ನೂ ಟಿಕೆಟ್ದು ಗೊಂದಲ ನಡೀತಾ ಇತ್ತು. ಹಾಸಿಗೆ ಮೇಲೆ ಕೂತ್ಕೊಂಡಿದ್ರು. ಅಮಿತ್ ಶಾ ಅವರಿಗೆ ಫೋನ್ ಮಾಡು ಅಂತ ಹೇಳಿ ಅವರ ಪಿ ಎಸ್ ಸಿಗೆ ಹೇಳಿ ನನ್ನನ್ನು ಜೊತೆಲೇ ಕೂರಿಸ್ಕೊಂಡು ಸುಮಾರು 1 ಗಂಟೆಗಳ ಕಾಲ ಅವರ ಕಾಲಿಗೋಸ್ಕರ ವೆಯ್ಟ್ ಮಾಡಿ, ಇಲ್ಲ ನಿನಗೆ ಟಿಕೆಟ್ ಕೊಡಬೇಕು, ನೀವು ಒಳ್ಳೆ ಕೆಲಸ ಮಾಡಿದೆಯಾ, ನಿನ್ನಂಥವ್ರು ಬೆಳಿಬೇಕು ಅಂತ ಹೇಳಿ ಅಮಿತ್ ಶಾ ಅವರ ಕಾಲಿಗೋಸ್ಕರ ಸುಮಾರು 1 ಗಂಟೆಗಳ ಕಾಲ ಕಾದು ಅವರು ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನನ್ನ ಬಗ್ಗೆ 4 ಒಳ್ಳೆ ಮಾತಾಡಿದಂಥವ್ರು, ನನಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದಂಥವ್ರು ಎಚ್ ಡಿ ದೇವೇಗೌಡರು ಸಾಹೇಬ್. ಅವ್ರ ಬಗ್ಗೆ ಇಲ್ಲ ಸಲ್ಲದು ಮಾತಾಡ್ತಿದ್ದಾರೆ ವೆಂಕಟೇಶಣ್ಣ. ಚುನಾವಣೆ ಗೆಲ್ಲಬೇಕು ಅಂತಂದರೆ ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಬೇಕು. ನಿಮ್ಮ ಕಾಂಗ್ರೆಸ್ ಪಕ್ಷದ ಯೋಗ್ಯತೆಗೆ ಒಬ್ಬ ಒಳ್ಳೆ ಕ್ಯಾಂಡಿಡೇಟನ್ನೇ ಮೈಸೂರು ಕೊಡೋಕ್ಕಾಗಿಲ್ಲ. ಯಾರನ್ನೊಬ್ಬನ ಕೊಟ್ಟು ಚುನಾವಣೆ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಅವನು ಸೋತ ಅಂತ ಜನ ಮಾತಾಡ್ಕೊಳ್ಳೋಂಗಾಗಿದೆ. ಒಳ್ಳೆ ಕ್ಯಾಂಡಿಡೇಟ್ ಕೊಡೋ ಅಂಥದ್ದನ್ನು ಮಾಡಿ. ಇನ್ನೂ ನಾನು ನಾಳೆವರೆಗೂ ಟೈಮ್ ಇದೆ. ಇನ್ನು ಯಾರನ್ನಾರು ಬೇರೆ ಕ್ಯಾಂಡಿಡೇಟ್ ಕೊಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಒಳ್ಳೆ ಸಭ್ಯಸ್ಥರನ್ನ ಯಾರು ಸಿಕ್ಕಿದ್ರೆ ಹುಡುಕಿ. ಅದು ಬಿಟ್ಟು ಎಚ್ ಡಿ ದೇವೇಗೌಡರ ಬಗ್ಗೆ ನೀವು ಮಾತಾಡೋಕ್ಕೆ ಹೋಗಬೇಡಿ. ನನ್ನನ್ನು 2014ರಲ್ಲಿ ನಾನು ಸಂಸದನಾಗಿ ದಿನದಿಂದಲೂ ಕೂಡ ನನ್ನನ್ನು ಭಾಳ ಪ್ರೀತಿಯಿಂದ ನೋಡ್ಕೊಂಡಂಥವ್ರು, ನನಗೆ ಆಶೀರ್ವಾದ ಮಾಡಿದಂಥವ್ರು ಎಚ್ ಡಿ ದೇವೇಗೌಡರು. ನಾನು 2014 ಮತ್ತು 19ರಲ್ಲಿ ಮೈಸೂರು ಕೊಡಗಿನಿಂದ ಆಯ್ಕೆಯಾಗಿದ್ದರೆ ಅದಕ್ಕೆ ಬಿ ಜೆ ಪಿಯ ಕಾರ್ಯಕರ್ತರು, ಹಿತೈಷಿಗಳು ಎಷ್ಟು ಕಾರಣವೋ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಅಷ್ಟೇ ಕಾರಣರಿದ್ದಾರೆ. ನನ್ನ ಕೈ ಹಿಡಿದು ಬೆಳೆಸಿದ್ದಾರೆ. ಅವರೂ ಕೂಡ ಜೆ ಡಿ ಎಸ್ನ ಕಾರ್ಯಕರ್ತರು ಎನ್ಮಾಸ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದು ಎಚ್ ಡಿ ದೇವೇಗೌಡರ ಆಶೀರ್ವಾದ ಪ್ರೀತಿ ಇಲ್ಲದಲೇ ಜೆ ಡಿ ಎಸ್ ಕಾರ್ಯಕರ್ತರು ನನಗೆ ಓಟ್ ಹಾಕ್ತಿರಲಿಲ್ಲ. ಅವರ ಆಶೀರ್ವಾದದಿಂದಲೇ 2 ಸರಿ ಗೆದ್ದಿದ್ದೀನಿ. ದಯವಿಟ್ಟು ಅಬದ್ಧದ ಮಾತುಗಳನ್ನ ಆಡಕ್ಕೆ ಹೋಗಬೇಕು.